ಸೀತಾ, ಇವತ್ತು ರಕ್ಷಾಬಂಧನ ದಿನ. ಸಹೋದರರು ಅಣ್ಣಂದರಿಗೆ ರಕ್ಷಾಬಂಧನ ಕಟ್ಟೋದು ನಮ್ಮ ಭಾರತೀಯ ಸಂಸ್ಕೃತಿಯ ಧರ್ಮ. ಈ ಸಂತೋಷದಲ್ಲಿ ನಮ್ಮ ಮನೆಯ ಸೌಭಾಗ್ಯವಾದ ತಂಗಿಯಾದ ನೀನು ಈ ಅಣ್ಣಂದರಿಗೆ ರಕ್ಷೆಯನ್ನು ಕಟ್ಟು. ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತ್ತು. ಸೋದರಿಗೆ ಬಂದು ವರವೆಂದು ಈ ರಾತ್ರಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಗೆ ಗೌರವದ ಗರಿಯೇರಿತು. ನೀನು ಅಣ್ಣ ಅಣ್ಣ ಅನ್ನೋದೆ ನಮಗೆ ಓಂಕಾರ. ಅಣ್ಣಾಗಿ ನೀನು ಹೆಗಲಾದಿನ ದೀರ್ಘೋ ದೇವೋ ಭವ.
ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಶಿವಕ್ಕೆ ಬೆರಳು ದೇಹಕ್ಕೆ ನೆರಳು ನಾವಾಗಲೆಂದು ಹೊರಿಸುತ್ತಿವೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ. ಈ ಸಂತೋಷ ನಮಗೆ ಬಹಳ ಖುಷಿ ಕೊಡ್ತಮ್ಮ. ನೀನು ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿರಪ್ಪ. ಇದೇ ಈ ಅಣ್ಣಂದಿರ ಆಸೆ. ತಂಗಿ, ನಾವು ಹೊಲಕದತ್ತ ಹೋಗಿ ಬರ್ತೇವಮ್ಮ. ಮನೆ ಕಡೆ ಜೋಪಾನ. ಆಯ್ತಮ್ಮ. ಹಾಲು ಬದಲು ಹಂಗೆ ಲೈಫು ಆಚೆಗಾಕೋಡಿ ವೈಫು ಖಾಲಿ ಕೊಟ್ರೆ ಬದಲು ಹಂಗೆ ಲೈಫು ಆಚೆಗಾಕೋಡಿ ವೈಫು ಕಣ್ತುಂಬ ನೀರು ಬಾಯ್ ತುಂಬ ಬೀರು ಕಣ್ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲು 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 ಬಾರು ಕಣ್ಮಗ್ಲ ತವರು ಕಣ್ಮಗ್ಲ ತವರು ಕಣ್ಮಗ್ಲ ತವರು. ಇದು ಧರ್ಮಣ್ಣನವರ ಮನೆ. ನಮ್ಮೂರಲ್ಲಿ ನ್ಯಾಯ ಪಂಚಾಯತಿ ಮಾಡಿ ಧರ್ಮವನ್ನು ಎತ್ತಿ ಹಿಡಿದ ಮನುಷ್ಯ. ಈ ಧರ್ಮಣ್ಣನ ಮನೆಯಲ್ಲಿ ಅಧರ್ಮದ ಕೆಲಸ. ಸೀತಾ ಸೀತಾ ಓ ಶಂಕರಣ್ಣ, ಬನ್ನಿ. ಅದು ಅಲ್ಲೇ ಅಣ್ಣದವರು ಇದೀಗ ತೋಟಕ್ಕೆ ಹೋಗಿದ್ದಾರೆ. ನೋಡಿ ಸೀತಾ, ನಿಮ್ಮ ಅಣ್ಣಂದಿರು ಇಲ್ಲದ ಸಂದರ್ಭ ನೋಡಿ ಈ ಶಂಕರ ಕಾಲಿಟ್ಟಿರೋದು. ಇಂದು ನೀವು ನಮ್ಮ ಮಿತ್ರ ದೇವೇಂದ್ರ ನಮ್ಮ ಹಂಸದ ರಾಣಿ ಆಗಬೇಕು. ಇಲ್ಲ, ಇಂಥ ರೂಪ ಲಾವಣ್ಯ ತುಂಬಿದ ಚಲವೆಯನ್ನ ಆ ನನ್ನ ಮಿತ್ರ ದೇವೇಂದ್ರನಿಗೆ ಕೊಡುವುದೇ ಇಲ್ಲ. ಸೀತಾ, ಇಂದು ನೀನು ನನ್ನ ತೋಟಕ್ಕೆ ನಾರ್ತಿಸಲೇಬೇಕು. ಬೇಡ ಶಂಕರ್, ಬೇಡ. ನನ್ನ ಮದುವೆ ನನ್ನ ಸ್ನೇಹಿತನಾದ ಚೈತ್ರನ ನಡುವೆ ನಿಶ್ಚಯವಾಗಿದೆ. ಇವತ್ತೇ ಅವರು ಮಾತಾಡೋದಕ್ಕೆ ಹೋಗಿದ್ದಾರೆ. ಇಂಥದ್ರಲ್ಲಿ ನನ್ನ ಮೇಲೆ ಬಲಾತ್ಕಾರ ಮಾಡೋದು ಒಳ್ಳೆಯದಲ್ಲ. ಸೀತಾ, ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಎಂತ ಕರುಣೆ ಅಲ್ಲ ಈ ಶಂಕರನಿಗೆಲ್ಲ. ಹಿಂದೊಂದು ದಿನ ನನ್ನ ತಂಗಿ ಅತ್ಯಾಚಾರವಾಗಬೇಕಾದರೂ ಅವಳು ಇದೇ ತರ ಕಾಲಿಗೆ ಬಿದ್ದಿರಬಹುದಲ್ಲವೇ? ನನ್ನ ತಂಗಿ ಅತ್ಯಾಚಾರದ ಸೇಡನ್ನು ತೀರಿಸಿಕೊಳ್ಳಲು ಇದು ಸರಿಯಾದ ಸಂದರ್ಭ. ನಿನ್ನ ತಂಗಿಗೆ ಯಾರೋ ಮಾಡಿದ ಅನ್ಯಾಯಕ್ಕಾಗಿ ಅಬಲಿಯಾದ ನನ್ನ ಮೇಲೆ ಬಲಾತ್ಕಾರ ಮಾಡೋದು ನಿನ್ನ ಮರ್ಯಾದೆಗೆ ಕುಂದಣ್ಣ. ಮರ್ಯಾದೆ ಮರ್ಯಾದೆ ಎಂದು ಸತ್ತು ಸುಡುಗಾಡು ಸೇರಿದೆ. ಇನ್ನೋ ಮರ್ಯಾದೆ, ಯಾವ ಮರ್ಯಾದೆಗೆ ಅಂದವನಲ್ಲ ಈ ಶಂಕರ ಎಂದು ನನ್ನ ತಂಗಿ ಸತ್ತ ಸ್ವರ್ಗ ಸೇರಿದಳು. ಅಂದೇ ಸತ್ತು ಹೋಯಿತು ಈ ಶಂಕರನ ಮರ್ಯಾದೆ. ಅಣ್ಣನೆಂದು ಅಂಗಲಾಚಿ ಬೇಡಿಕೊಂಡ್ರು ಕರಡೆ ಬಾರದೇನೋ ಈ ನಿನ್ನ ಕಟಕ ಹೊರಟೈತೆ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿಂದ ನೀನು ಹೊರಟು ಹೋಗು. ಇಲ್ಲವಾದ್ರೆ ನನ್ನ ಕೈಯಲ್ಲಿ ನೀನು ಸಾಯುವೆ. ಎಚ್ಚರ. ಎಂತ ಪೌರುಷದ ಮಾತನ್ನು ಮಾತನಾಡಬೇಡ. ಅದು ಎಂದಿಗೂ ಅಸಾಧ್ಯವಾದ ಮಾತು. ಈ ಶಂಕರ ಕಾಲಿಟ್ಟ ಅಂತಂದ್ರೆ ಕೆಲಸ ಕೆಟ್ಟಸದ ವಾಪಸ್ ಹೋಗವನೇ ಅಲ್ಲ. ನೀನಾಗೆ ಬಂದು ಒಪ್ಪಿಬಿಟ್ಟಬೇಕು. ಎಲ್ಲ ಅಂದ್ರೆ ನಾನಾಗೆ ನಿನ್ನ ಅತ್ಯಾಚಾರ ಮಾಡಬೇಕಾಗುತ್ತೆ. ಬಾರೇ ಬಾ. ನಾನಿವತ್ತು ನಾಯಿ ಮುಟ್ಟಿದ ಮಡಿಗೆ ಅದಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಈ ಸಮಾಜದಲ್ಲಿ ಶೀಲವತಿಯಾದ ನೀನು ಮನದಟ್ಟವಳಾಗಿ
ಹೇಗೆ ತಲೆ ಎತ್ತಿ ತಿರುಗಾಡುತ್ತದೆ. ಇದು ಹೆಣ್ಣು ಜಾತಿಗೆ ಅವಮಾನ, ಇದು ಹೆಣ್ಣು ಜಾತಿಗೆ ಅವಮಾನ. ಈ ಸಮಾಜದಲ್ಲಿ ಶೀಲಗಟ್ಟವ ಸೀತಾ, ನೀನು ನಡತೆಗಟ್ಟವಳೆಂದು ಮುಕ್ತ ಅಣ್ಣಂದಿರಿಗೆ ತಿಳಿದರೆ ಅವರ ಹೃದಯಕ್ಕೆ ಆಘಾತವಾಗಬಹುದು. ಬೇಸಿ ನಿನ್ನ ಮುಖ ಅಣ್ಣಂದಿರಿಗೆ ತೋರಿಸುವೆಯಾ? ಬೇಡ. ನನಗೆ ಉಳಿದ ಮಾರ್ಗವೆಂದರೆ ನೀನು ಹಗ್ಗದ ಆತ್ಮಹತ್ಯೆ ಒಂದೇ ನಿನಗೆ. ಸಿದ್ಧವಾಗುವ ಆತ್ಮಹತ್ಯೆ, ಸಿದ್ಧವಾಗುವ ಆತ್ಮಹತ್ಯೆ. ಹೌದು, ಈಗ ನನಗೆ ಉಳಿದಿರುವ ಒಂದೇ ಒಂದು ಮಾರ್ಗವೆಂದರೆ ಆತ್ಮಹತ್ಯೆ. ನಾಯಿ ಮುಟ್ಟಿದ ಮಡಿಕೆಯಂತಿರುವ ನನ್ನ ದೇಹವನ್ನು ಏರಾರಿಯನ ಚಂದ್ರನಿಗೆ ಅರ್ಪಿಸಲೇ ಇಲ್ಲ. ನಮ್ಮ ಅಣ್ಣಂದಿರ ಮನೆಗೆ ಬರುವುದರೊಳಗಾಗಿ ನಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಹೌದು, ಅದೇ ನನಗೆ ಉಳಿದಿರುವ ಮಾರ್ಗ. ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ, ಶೀಲಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಈ ಲೋಕದಿಂದ ಧರ್ಮವೆಲ್ಲ ಮಾಯವಾಯಿತೆ. ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ, ಶೀಲಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಈ ಲೋಕದಿಂದ ಧರ್ಮವೆಲ್ಲ ಮಾಯವಾಯಿತೆ. ಅಣ್ಣ, ಈ ನಿನ್ನ ತಂಗಿಯನ್ನು ದಯವಿಟ್ಟು ಕ್ಷಮಿಸಬೇಡಣ್ಣ. ನಿಮಗೆ ತಿಳಿಸದೆ ನಾನೇ ನಿರ್ಧಾರವನ್ನು ತೆಗಿತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಬೇಡಣ್ಣ, ಕ್ಷಮಿಸಿ. ಯಾವ ಲೋಕದಲ್ಲಿ ನೀನು ಪಾಪ ಇವತ್ತು ರಕ್ಷಾಬಂಧನ ದಿನ, ಮಹಾರಕ್ಷಾಬಂಧನ ದಿನ. ಹಣೆ ಮೇಲೆ ಸಿಂಧೂರ ತಿಲಕವನ್ನಿಟ್ಟು ಸೌಭಾಗ್ಯದಾಗಿಸಿ ಕಾಣಬೇಕಾದ ನೀನು ಇಂದು ಈ ಧನಮಣ್ಣನ ಮನೆಯಲ್ಲಿ ಆತ್ಮಹತ್ಯೆಗೆ ಹೆಜ್ಜಿಟ್ಟಿರ್ಬೇನಮ್ಮ. ಏನಾಯ್ತು ಅಮ್ಮ? ನೀ ಅಣ್ಣನ ಮುಂದೆ ಹೇಳು, ಏನಾಯ್ತು? ಯಾವ ಬಾಯಿಂದ ಹೇಳಬೇಡ, ಯಾವ ಬಾಯಿಂದ ಹೇಳಲಿ? ಅದನ್ನು ಹೇಳೋದಕ್ಕೆ ತುಂಬಾ ಕಷ್ಟವಾಗುತ್ತದೆ. ನೀನು ಅಂತವಳಲ್ಲ ತಂಗಿ, ನೀನು ಅಂತವಳಲ್ಲ. ನಿನ್ನ ಒಡಗಿನ ನುಡಿ ನನ್ನ ಅಣ್ಣನ ಮುಂದೆ ಹೇಳಮ್ಮ, ನಿನ್ನ ಅಣ್ಣನ ಮುಂದೆ ಹೇಳು. ನೀನು ಹೇಳಿದ್ದಾರೆ ಹೇಳ್ಬೇಕಲ್ಲ. ಆ ವಿಷಯವನ್ನು ಹೇಳಿದಕ್ಕೆ ನನಗೆ ತುಂಬಾ ಭಯವಾಗ್ತಾ ಇದೆ. ಅದಕ್ಕಾಗಿ ಆ ವಿಷಯ ನಿಮ್ಮ ಮುಂದೆ ನಡೆದಿಗೆ ಇಟ್ಟವಳು ಅಂತ ಹೇಳೋದಕ್ಕೆ ಭಯವಾಗ್ತಾ ಇದೆ. ಅದಕ್ಕಾಗಿ ನಿಮ್ಮ ಕೈಯಾರೆ ದೊಡ್ಡ ವಿಷಯ ಕೊಟ್ಟು ಬಿಡೋಣ. ಕುಡಿದು ಸಂತೋಷವಾಗಿ ಸತ್ತು ಹೋಗ್ಬಿಡ್ತೀನಿ. ತಂಗಿ ಸೀತಾ, ಏನು ಹೇಳ್ತೀಯ ನೀನು? ನನ್ನ ತಂಗಿ ಅಂತವಳಲ್ಲ. ಸಾಕ್ಷಾತ್ ಸೀತಾದೇವಿ, ಅನ್ನಪೂರ್ಣೇಶ್ವರಿ, ಅಕ್ಕ ಮಹಾದೇವಿಯಂತೆ ಪವಿತ್ರಳು ಈ ಧರ್ಮಣ್ಣನ ತಂಗಿ. ನಿಮಗೆ ವಿಷ ಕೊಟ್ಟು ನಾನು ವಿಷ ಕಟ್ಟು ಮಾರಲಾಗಮ್ಮ. ನೀನು ನಡತೆಗಟ್ಟವಲ್ಲ, ನೀನು ನಡತೆಗಟ್ಟವಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಸತ್ಯ ಎಲ್ಲಿಂದ ಸತ್ಯ? ಈ ಸಮಾಜದ ಸತ್ಯದ ಚಕ್ರದಲ್ಲಿ ಸಿಕ್ಕಿಕೊಂಡು ನುಚ್ಚು ನೂರಾಗುತ್ತದೆ. ನನ್ನ ಶೀಲ ಹಾಳಾಗಿ ಹೋಗಿ ನಾ ಕಟ್ಟಿದ ಕನಸಿನ ಗೋಪುರ ನುಚ್ಚು ನೂರಾಗಿ ಇವತ್ತು ಆ ಶಂಕರನಿಂದ ಇದು ಎಲ್ಲಿ ನ್ಯಾಯ? ಯಾವ ಧರ್ಮ
ಮುಗಿದು ಶ್ರೀರಾಮವಾಗುತ್ತಿರುವಾಗ ದ್ರೌಪದಿ ಶ್ರೀಕೃಷ್ಣ ಎಂದು ಕೂಗಿದಾಗ ಅವರಿಗೆ ಸೀರೆ ಕೊಟ್ಟು ತುಂಬಿದ ಸಭೆಯಲ್ಲಿ ಅವರ ಮಾನ ಕಾಪಾಡಿದೆ. ಆದರೆ ಇದು ನನ್ನ ತಂಗಿ ಕೂಗಿದಾಗ ಕಟ್ಟುಕೊಂಡು ಈಗ ನನ್ನ ತಂಗಿ ಕೂಗಿದಾಕ್ಷಣ ಕಾಪಾಡುವ ಕಟ್ಟುಕೊಂಡಿಲ್ಲ. ನನ್ನ ತಂಗಿ ಬಾಳಮ್ಮ ಬಳ್ಳಿಯನ್ನು ಹೆಚ್ಚುತ್ತಿದೆಯಾ ಪಾಪಿ? ಇನ್ನು ಮುಗಿದು ನಿನ್ನ ಕಥೆ ಈ ಶಂಕರ ಕ್ರೋಧ ಆಗ್ತಿದೆ. ಮಣ್ಣಿನ ಮಡಿಕೆಯಂತೆ ಹೆಣ್ಣಿನ ಜೀವ ಒಡೆದು ಹೋದ ಮಡಿಕೆಯ ತುಂಡುಗಳನ್ನು ಜೋಡಿಸಿದರೆ ಮುಕ್ಕಾಲ ಮಡಿಕೆ ಎಂದು ಬದಲಾದಿತ್ತು. ಅಶೋಕ, ನಮ್ಮ ತಂಗಿಯ ಜೀವನ ಹಾಳು ಮಾಡಿದೆಂದು ಅವನನ್ನು ಕಥೆ ಮುಗಿಸಿದರೆ ಹೋದ ಶೀಲ ಮರಳಿ ಬರುವುದೇನಪ್ಪ, ಮರಳಿ ಬರುವುದೇನಪ್ಪ. ಅವನು ಕುಡಿದ ಅಮಲಿನಲ್ಲಿ ಕ್ರೂರತೆ ವರ್ತಿಸಿ ಏನು ಮಾಡೋನು ನನ್ನ ತಂಗಿ ಸೀತ. ಅಶೋಕ, ಇಬ್ಬರು ಅಣ್ಣಂದರಿದ್ದರೂ ಕೂಡ ತಂಗಿಯನ್ನು ಕಾಪಾಡಲು ಕತ್ತುಕೊಳ್ಳಪ್ಪ. ಹೌದು, ನೀವು ಕಟುಕರಲ್ಲ, ನೀವು ಕಟುಕರಲ್ಲ. ನನ್ನ ಹಣೆ ಬರದ ದುರ್ದೈವಕ್ಕೆ ನನ್ನ ಶೀಲ ಶೃಂಗಾರ ಹಾಗೆ ಹೋಯ್ತಲ್ಲ, ಹಾಗೆ. ತಂಗಿ, ಈ ನಿನ್ನ ದುರ್ದೈವಕ್ಕೆ ನಾವೇ ಹೊಣೆಗಾರರಮ್ಮ, ನಾವೇ ಹೊಣೆಗಾರರು. ಬೇಗನೆ ಮದುವೆ ಮಾಡಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ರೆ ಈ ಸ್ಥಿತಿ ನಿನಗೆ ಇವತ್ತು ಬರುತ್ತಿರಲಿಲ್ಲಮ್ಮ, ಬರುತ್ತಿರಲಿಲ್ಲ. ದೇವರೇ, ಗುರಿಯಲ್ಲಿ ಕಲ್ಲಲ್ಲಿ ಕೂತಿದೀಯಾ? ನನ್ನ ತಂಗಿಗೆ ಈಗ ಕಷ್ಟ ಕೊಡ್ತಿದ್ದಪ್ಪ, ಕಷ್ಟ ಕೊಡ್ತಿದ್ದೀಯ. ನಿನಗೇನು ಅವಳು ತಪ್ಪು ಮಾಡಿದಲ್ಲಪ್ಪ, ತಪ್ಪು ಮಾಡಿದೆ. ಈ ಇಬ್ಬರು ಅಣ್ಣಂದಿರಿದ್ರು ಕೂಡ ನಾವು ನಿನ್ನನ್ನು ಉಳಿಸಿಕೊಳ್ಳಕ್ಕಾಗಲ್ಲಮ್ಮ, ಮಾನದಿಂದ ಉಳಿಸಿಕೊಳ್ಳಕ್ಕಾಗಲ್ಲ. ಮನೆಯಲ್ಲಿ ಹರಿಹರಿಯದ ಹೆಣ್ಣು ಮಕ್ಕಳಿದ್ದರೆ ಈ ಬೀದಿ ಕಾಮಕರು ಕ್ಷಣಕ್ಕಾಗಿ ಬೆಳೆಯುವ ಮೊಳಕೆಯನ್ನು ಸುಟ್ಟು ಹಾಕುವ ನಮ್ಮ ಸುಟ್ಟು ಹಾಕಲು ಈ ದುಷ್ಟ ಸಮಾಜದಲ್ಲಿ. ತಂಗಿ, ನಾವು ಸುರಿದ ನಾವೇ ನಿನ್ನ ಈ ಸ್ಥಿತಿಗೆ ಹೊಣೆಗಾರಮ್ಮ, ನಾವೇ ಹೊಣೆಗಾರ. ಈ ನಿನ್ನ ಬಾಯಿನಲ್ಲಿ ನಡೆದು ಇದು ಅಮಂಗಲವನ್ನು ಕೆಟ್ಟ ಕನಸನ್ನು ಬರೆದು ಬೇಗ ಚಂದ್ರನ ಜೊತೆಗೆ ಮಾತನಾಡುವುದಿಲ್ಲ. ಅದೆಂದಿಗೂ ಆಗದ ಮಾತು. ಒಬ್ಬರು ಉಂಡು ಬಿಟ್ಟ ಎಂಜಲದ ಎಡೆಯನ್ನು ಮತ್ತೊಬ್ಬರು ಉಣಬಿಡಿಸುವುದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಈ ಸ್ಥಿತಿಗೆ ಕಾರಣವಾದವನ ಜೊತೆಗೆ ನನ್ನ ಮದುವೆ ಇದು ಮಾತ್ರ ನನ್ನ ಪಾಲಿಗೆ ಉಳಿದಿರುವುದು ಆತ್ಮಹತ್ಯೆ ಆತ್ಮಹತ್ಯೆ ನಿನ್ನನ್ನು ಚಿಕ್ಕವರಿಂದ ದೊಡ್ಡವನಾಗಿ ಮಾಡಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಕ್ಕಿಲ್ಲಮ್ಮ, ಆತ್ಮಹತ್ಯೆ ಮಾಡಿಕೊಳ್ಳಕ್ಕೇನು ಅದು ಸಾಧ್ಯವಿಲ್ಲ. ಈ ಧರ್ಮನ ಜೀವ ಹಿರಿಯರಿಗೂ ತಂಗಿ, ನಿನ್ನ ಶೀಲವನ್ನು ಸೂರಗೈದ ಸುಂದರರನ್ನು ಜನರಿದ್ದರು ಹುಡುಕಿ ಕಾಡಿ ಬೇಡಿಯಾದರು. ಕೊನೆಗೆ ಅವನ ಕಾಲು ಹಿಡಿದು ಅವರು ಮದುವೆ ಮಂಟಪಕ್ಕೆ ಕರೆತರುವೆ. ತಂಗಿ, ಅವನ ಜೊತೆ ನಿನ್ನ ಮದುವೆ ಮಾಡ್ತೀನಿ ತಂಗಿ, ಮದುವೆ ಮಾಡ್ತೀನಿ. ಅಣ್ಣ, ಏನು ಹೇಳ್ತಿದ್ದೀಯಾ? ನೀನು ಏನು ಹೇಳ್ತಿದ್ದೀಯಾ? ಆ ಕುಡುಕನ ಜೊತೆ ನನ್ನ ತಂಗಿ ಕಷ್ಟದ ಕಾರ್ಮಡುವ ಕಣ್ಣೀರಿ ಕಡಲಿನಲ್ಲಿ ಕಾಲ ಕಳೆದಕ್ಕೆ ಕಲ್ಲಿನ ಕಾಣದಲ್ಲಿ ನೂಕಲು ಸಿದ್ಧವಾದೆ, ನನ್ನ ಸಿದ್ಧವಾದೆ. ಹೌದಪ್ಪ, ಬಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ. ಹುಡುಗನನ್ನ ಮದುವೆ ಆಗೋದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನನ್ನದೊಂದು ಮಾತು, ನನ್ನ ಮದುವೆಯ ಮಂಟಪದಲ್ಲಿ ನನ್ನ ಗೆಳತಿ ಭಾರತೀಯ ಜೊತೆಗೆ ಅಶೋಕನ ಮದುವೆ ಆಗಬೇಕು. ಇದೇ ನನ್ನ ಆಸೆ. ತಂಗಿ, ಈ ದೇಹದೊಳಗೆ ಎಷ್ಟೊಂದು ನೋವುಗಳನ್ನು ಕಟ್ಟಿಕೊಂಡಿದ್ರು ಕೂಡ ಈ ನಿನ್ನ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿಯ ಮಾಡಿದ್ರು.
ತಂಗಿ ಏನು ಹೇಳಿದ? ಆ ಭಾರತಿ ದೇವೇಂದ್ರನ ಅತ್ತೆ ಮಗಳಲ್ಲವೇ? ಸೀತಾ, ಆ ಸಂಬಂಧ ಈ ಮನೆತನಿಗೆ ಬೇಡಮ್ಮ, ಈ ಮನೆತನಿಗೆ ಬೇಡ. ಅಣ್ಣ ಅಣ್ಣ, ಬಡತನದಲ್ಲಿ ಆ ಬಡವ ಭಾರತಿ ಒಳ್ಳೆಯವಳು. ಸೀತಾ ಹೇಳುವ ಮಾತು ಸತ್ಯ. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಕಡಲನ್ನು ಕತ್ತರಿಸಬೇಡ, ಕತ್ತರಿಸಬೇಡ. ಈಗಾಗಲೇ ಆಗಿರುವ ಒಂದು ನೋವಕ್ಕೆ ಮತ್ತೊಂದು ಬೇಡಮ್ಮ. ನಿನ್ನ ಮನಸ್ಸಿಗೆ, ತಂಗಿಯ ಮನಸ್ಸಿಗೆ ನಾನೇಕೆ ನೋವು ಮಾಡಲಿ? ಈ ಮನೆ ಹಿರಿಯರಾಗಿ ನಿನ್ನ ಆಸೆಯಂತೆ ಆ ಭಾರತಿ ಜೊತೆ ಮದುವೆ ಮಾಡುತ್ತೇನೆ. ಅಶೋಕ್, ನಾನು ಆ ಶಂಕರನ್ನ ಹುಡುಕಿಕೊಂಡು ಬರ್ತೇನೆ. ನೀನು ಹೋಗಿ ಭಾರತಿಗೆ ಹೇಳು, ನಾಳೆ ನಿಮ್ಮಿಬ್ಬರು ಒಂದೇ ಮದುವೆ ಮಾಡುತ್ತೇನೆ. ಹಾ ಅಶೋಕ್, ನಾನು ಹೋಗಿ ಬರ್ತೇನೆ. ನೀನು ಭಾರತಿಗೆ ಹೋಗಿ ಹೇಳು, ನಾಳೆ ನಿಮ್ಮ ಮದುವೆ. ಆತ್ಮಹತ್ಯೆ ಅಂತ ನಾವು ಹೋಗಬೇಕಾ? ಆತ್ಮಹತ್ಯೆ ಅಂತ ಹೆಜ್ಜೆ ಇಟ್ಟರೆ ಈ ನಿನ್ನ ಕೂಡ ನಿನ್ನ ಜೊತೆಗೆ ಬರ್ತಾನೆ ತಂಗಿ, ನೆನಪಿರಲಿ. ತಂಗಿ, ಈ ವಿಷಯ ಭಾರತಿಗೆ ತಿಳಿಸಿ ಬರ್ತೇನೆ. ನಾನೊಂದು ಬಯಸಿದ್ದಲ್ಲಿ ವಿಧಿ ಹೇಳಿತು ದಾರಿಯಲ್ಲಿ. ನಾನೊಂದು ಬಯಸಿದ್ದಲ್ಲಿ ವಿಧಿ ಹೇಳಿತು ದಾರಿಯಲ್ಲಿ. ಈ ಮನದ ಮಾತು ಮನದಲ್ಲಿ ವಿಧಿ ಹೇಳಿತು ದಾರಿಯಲ್ಲಿ. ನಾನೊಂದು ಸೀತಾ, ಸೀತಾ, ಬಾಣ ಅಣ್ಣ, ಏನು ಸೀತಾ, ನಿನ್ನ ಮೊಮ್ಮಗನ ಪತಿಯಾಗಬೇಕೆಂದಿರುವ ನನಗೆ ನೀನು ಅಣ್ಣ ಎಂದು ಕರೆದೆಯಾ? ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚಿದೆಯಲ್ಲ ಸೀತಾ, ಮುಳ್ಳು ಚುಚ್ಚಿದೆಯಲ್ಲ. ಚಂದ್ರು, ಅಂದಿನ ನನ್ನ ನಿನ್ನ ಸಭೆ ನೆನಪುಗಳನ್ನೆಲ್ಲವೂ ಮರೆತು ಈ ಸೀತಾಳಿಗೆ ತಂಗಿಯ ಸ್ಥಾನವನ್ನು ಕೊಡುವೆಯಾ? ಯಾಕೆ ಸೀತಾ, ಯಾಕೆ ಸೀತಾ ಹುಚ್ಚುಚ್ಚಾಗಿ ಮಾತನಾಡಿ ನನ್ನ ಹುಚ್ಚನಾಗಿಸಬೇಡ ಸೀತಾ. ಯಾಕೆ ಸೀತಾ, ನನ್ನ ಪ್ರೀತಿ ನಿನಗೆ ವಿಷವಾಯಿತೆ ಅಥವಾ ನನ್ನ ಪ್ರೀತಿಯನ್ನು ಪರೀಕ್ಷಿಸಿ ಮಾತನಾಡುತ್ತೇವೆ? ಹೇಳು ಬಯಸೋದು ಸುಳ್ಳು ನಾನಿಲ್ಲಿ, ವಿಧಿಯಾಟ ಬಲ್ಲವರಾರಿಲ್ಲಿ, ನಡಿಬೇಕು ವಿಧಿಯ ದಾರಿಯಲ್ಲಿ. ನಾನೊಂದು ಬಯಸಿದ್ದಲ್ಲಿ ವಿಧಿ ಹೇಳಿತು ದಾರಿಯಲ್ಲಿ. ನಾನೊಂದು ಬಯಸಿದ್ದಲ್ಲಿ. ಚಂದ್ರು, ನಿಜ ಸಂಗತಿಯನ್ನು ಇವತ್ತು ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಾಧಿಸಿ ಆ ಶಂಕರ್ ಬಂದು ಇವತ್ತು ನಮ್ಮ ಮೇಲೆ ಬಲಾತ್ಕಾರ ಮಾಡಿಬಿಟ್ಟ. ಅಯ್ಯೋ ಪಾಪಿ ಶಂಕರ, ನನ್ನ ಬಾಳ ಸಂಗಾತಿಯಾಗಿರಬೇಕು ಸೀತಾಳನ್ನು ಬಲಾತ್ಕರಿಸಿದೆಯಾ? ಅಯ್ಯೋ ಇದೆ, ಎಷ್ಟೊಂದು ಈ ಬಡವ ಬಾಳಿನಲ್ಲಿ ಕ್ರೂರಿಯಾದೆಯಾ? ನನ್ನ ಆಸೆಗೆ ಮಣ್ಣು ಪಾಲು ಮಾಡಿದೆಯಾ? ಪಾಪಿ ಶಂಕರ. ಯಾವ ಜನ್ಮದಲ್ಲಿ ನೀನು ಪಾಪ ಮಾಡಿದ್ದಿ, ಸುದ್ದಿಯಿಂದ ದೂರ ಸಾಗಿದ್ದಿ.
ನನ್ನ ಪ್ರೀತಿಯಿಂದ ದೂರ ಸಾಗಿದ್ದಿ ನೀತಿಯಿಂದ ಬಾಳುವಂತ ಛಲ ಕೊಟ್ಟಿದ್ದಿ ನೀತಿಯಿಂದ ಬಾಳುವಂತ ಛಲ ಕೊಟ್ಟಿದ್ದಿ ನನಗಾಗಿ ಒಳ್ಳೆದೊಂದು ಕನಸು ಕಟ್ಟಿದ್ದಿ ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ ಶೀಲಕ್ಕಾಗಿ ಒಂದು ಜೀವ ಬಲಿಯಾಯಿತೆ ಈ ಲೋಕದಿಂದ ಧರ್ಮದಲ್ಲ ಮಾಯವಾಯಿತೆ. ಹೋಗ್ಲಿ ಬಿಡು ಸೀತಾ, ಆದ ಘಟನೆ ಮರೆತು ನೀನು ನನ್ನ ಮದುವೆ ಆಗಲೇಬೇಕು. ಇಲ್ಲ, ಒಬ್ಬರು ಬಿಟ್ಟ ಎಡೆಯನ್ನು ಮತ್ತೊಬ್ಬರಿಗೆ ಅರ್ಪಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕಾಗಿ ನನ್ನ ಮನಸ್ಸು ಒಪ್ತಾ ಇಲ್ಲ. ವಿಧಿ ಆಟ ಬಲ್ಲವರಾರು ಸೀತಾ. ಆಯ್ತು, ಈ ಅಣ್ಣನಿಗೆ ನೀನು ತಂಗಿಯಾಗಿ ನಿರ್ಗತಿಗೆ ತಂಗಿಯಾಗಿ ನನ್ನನ್ನು ಅಣ್ಣನಾಗಿ ಸ್ವೀಕರಿಸಲಿಲ್ಲ. ಸರಿ, ತಗೊಳ್ಳಿ, ಅಣ್ಣ ತಂದಿರು ನಮಗೆ ಆಕಾಶಕ್ಕೆ ಕೊನೆಯಿಲ್ಲ, ಆಸೆಗೆ ಮಿತಿಯಿಲ್ಲ, ನಾನು ನೀನು ಬಯಸುವುದಿಲ್ಲ ನಡೆಯುವುದಿಲ್ಲ. ಅಣ್ಣ ತಂಗಿಯ ಪ್ರೇಮಾನುಬಂಧ ಸಾಗಲಿ ಜೀವನ ಪರ್ಯಂತ, ಸಾಗಲಿ ತಂಗಿ ಈ ಜೀವನದಲ್ಲಿ ಹೊಸ ಇತಿಹಾಸ ಬರೆಯೋಣ ಅಣ್ಣ ತಂಗಿಯರಾಗಿ. ಇಡೀ ದೇಶವೇ ದೃಷ್ಟಿಯಲ್ಲಿ ಅಲ್ಲ ನೋಡಿ, ನಮಗೂ ಕುಡುಕರು ಅಂತ ಈ ದೇಶದ ಆರ್ಥಿಕ ಪರಿಸ್ಥಿತಿ ನಿಂತಿರೋದೇ ಈ ಸುರಾದೇವಿ ಮೇಲೆ. ನೋಡಿ, ಜಗತ್ತಲ್ಲಿ ನಾವು ಹೆಚ್ಚು ಕುಡಿದ್ರೆ ಕುಡುಕರು ಅಂತಾರೆ, ಅದೇ ರಾಜಕಾರಣ ಕುಡಿದ್ರೆ ಮೊಟ್ಟ ಪ್ರಿಯರವರು. ಯಾಕಂದ್ರೆ ಅವ್ರು ಕುಡಿಯೋದು ತಾವು ಮಾಡಿದಂಗ, ಬೇರೆಯವ್ರ ಹಣದಿಂದ. ಕುಡುಕರಲ್ಲಿ ಬಹಳ ಮಂದಿ ಕುಡುಕಿದ್ದಾರೆ. ಅರಿವತ್ತಿಂದ ಸಂಚಕ ಮಳೆಯಲ್ಲಿ ಕೂತು ಗಂಡರ ಕೆರೆಯಾಗಿ ಆಮೇಲೆ ಬಂದು ಪುಗಟ ಸೇರಿ ಕುಡುಕಿದ್ದಾರೆ. ನಾವು ಆಗಲ್ಲ ನೋಡಿ, ನಾವು ನಮ್ಮ ರೊಕ್ಕದಲ್ಲಿ ಫುಲ್ ಕುಡಿಯೋದನ್ನೇ ಕುಡಿಯೋದೇ ನನ್ನ ಬಿಸ್ನೆಸ್, ಆದರೆ ನಾಳೆಗೆ ದುಡಿಯೋದೇ ನನ್ನ ಹೆಂಗಸು. ಕುಡಿಯೋದೇ ನನ್ನ ಬಿಸ್ನೆಸ್, ಆದರೆ ನಾಳೆಗೆ ದುಡಿಯೋದೇ ನನ್ನ ಹೆಂಗಸು. ಯಾಕವನು ಮಂದಿ ಬಗ್ಗೆ ವಿಚಾರ ಮಾಡಿ ನಮ್ಮ ನಿಶೆ ಡೌನ್ ಮಾಡ್ಕೊಳ್ಳೋದು. ನಾನು ನನ್ನ ಕುಡಿದ ನಿಶೆಯಲ್ಲಿ ಒಬ್ಬರು ಅತ್ಯಾಚಾರ ಮಾಡಿದೆ, ತಪ್ಪಲ್ಲ. ಈ ಶಂಕರ ಮಾಡೋದೇ ಸರಿ. ಬರಲ್ಲ, ಏ ಶಂಕರ್, ಎಲ್ಲೋ ನಿನ್ನ ಜೊತೆ ಒಂದು ವಿಷಯ ಮಾತನಾಡೋದಿದೆ ಶಂಕರ್, ಮಾತನಾಡೋದಿದೆ. ಈ ಊರಲ್ಲಿ ನನ್ನ ಜೋಡಿ ಮಹತ್ವದ ವಿಚಾರ ಮಾತಾಡುವ ಮನುಷ್ಯ ಯಾರಪ್ಪ ಅವನು? ಧರ್ಮನ ಸೌಕರ್ಯ. ನಾನಲ್ಲ ಧರ್ಮನ ಸೌಕರ್ಯ, ಬಾಟ್ಲಿ ಬಿತ್ತು. ಹೌದೌದು, ನೀನು ಬಿದ್ದಿರಪ್ಪ, ಬಾಟ್ಲಿ ಬಿದ್ದೇವೆ. ಹೇಳು ಧರ್ಮನ ಸೌಕರ್ಯ,
ನನ್ನಿಂದ ಏನಾಗಬೇಕಾಗಿದೆ ನಿಮ್ಮ ಹತ್ರ ಕೆಲಸ? ಶಂಕರ್, ನಿನ್ನ ಜೊತೆ ಒಂದು ಮಾತು ನೆರವೇರಿಸಿಕೊಳ್ಳಪ್ಪ. ನಿನ್ನ ಕಾಲು ಬಿದ್ದು ಬೇಡಿ ನೋಡಿ ಧರ್ಮಣ್ಣ ಸಾವ್ಕಾರ, ನೀವು ಈ ಕುಡುಕನ ಕಾಲಿಗೆ ಬೀಳೋದ? ಅಲ್ಲ ಧರ್ಮಣ್ಣ ಸಾವ್ಕಾರ, ನೀವು ಈ ಊರಲ್ಲಿ ಮರೆಯಾಗಷ್ಟು ಅದು ಈ ಕುಡುಕನ ಕಾಲಿಗೆ ಬೀಳೋದು ಬೇಡ. ಬೇಡ ಧರ್ಮಣ್ಣ ಸಾವ್ಕಾರ, ಬೇಡ. ಈ ಕುಡುಕನ ಕಾಲಿಗೆ ಬಿದ್ದವರು ಯಾರು ಉದ್ದಾರಾಗಿಲ್ಲ. ಶಂಕರ್, ಇಲ್ಲಿ ಉದ್ಧಾರದ ಪ್ರಶ್ನೆ ಮುಖ್ಯವಲ್ಲಪ್ಪ. ಪ್ರಸಂಗ ಬಂದಾಗ ಪ್ರಾಮಾಣಿಕವಾಗಿ ಕತ್ತಿಯ ಕಾಲು ಹಿಡಿಯಬೇಕೆಂದು ಹಿರಿಯರಿದ್ದಾರೆ. ನಾನು ಸಾಕಾರ ಧರ್ಮಣ್ಣನಾಗಿ ಬಂದಿಲ್ಲಪ್ಪ, ಸಾಕಾರ ಧರ್ಮಣ್ಣನಾಗಿ ಬಂದಿಲ್ಲ. ಒಬ್ಬ ಕನ್ಯಾರ್ಥಿಯಾಗಿ ಬಂದಿದ್ದೇನೆ. ನನ್ನ ತಂಗಿಯನ್ನು ಮದುವೆ ಮಾಡಿಕೊಂಡು ಅವಳಿಗೆ ನೋಡಿ ಧರ್ಮಣ್ಣ ಸಾವ್ಕಾರ, ಈ ಕುಡುಕನಿಗೆ ಮದುವೆ. ಶಬಾಷ್ ಧರ್ಮಣ್ಣ ಸಾವ್ಕಾರ, ಶಬಾಷ್. ನೋಡಿ ಧರ್ಮಣ್ಣ ಸಾವ್ಕಾರ, ದಿನಾ ಕುಡುಕ ಮಾತಲ್ಲಿರೋ ನಾನು ನನಗೆ ನಿಮ್ಮ ತಂಗಿನ ಕೊಡುವರ ಬೇಡ. ನೋಡಿ, ಈ ಊರಲ್ಲಿ ನೀವು ಮರ್ಯಾದಸ್ಥರು. ಅದಕ್ಕಾಗಿ ಮರ್ಯಾದಸ್ಥ ಮನೆತನ ನೋಡಿ ಯಾರಿಗೂ ಹೆಣ್ಣು ಕೊಡಿ. ಸೀತಾಳ ಸುಖ ಆದ್ರೂ ಸಿಕ್ಕಿತು. ಶಂಕರ್, ನೀನು ಮಾಡಿದ ತಪ್ಪನ್ನು ಮರೆತು ನಾನು ಬೇರೆಯವರಿಗೆ ನನ್ನ ತಂಗಿಯನ್ನು ದಾರಿಯಲ್ಲಿ ಕೊಡುವ ಕಟುಕನಲ್ಲಪ್ಪ. ನಾನು ಕಟುಕನಲ್ಲ. ಹೆಣ್ಣಿಗೆ ಶೀಲವೇ ಮುಖ್ಯ ಈ ಭಾರತ ಪುಣ್ಯಭೂಮಿಯಲ್ಲಿ. ಹೆಣ್ಣು ಒಮ್ಮೆ ಶೀಲ ಕಳೆದುಕೊಂಡ ಮೇಲೆ ಅವನು ಕುಳಕನಾಗಲಿ ಕುರುಡನಾಗಲಿ ಹೊಂಟನಾಗಲಿ ಅವನೇ ಅವಳಿಗೆ ತಾಳಿ ಕಟ್ಟಬೇಕು. ಇದೇ ನಮ್ಮ ಭಾರತೀಯ ಧರ್ಮ. ಶಂಕರ್, ನಿನ್ನ ಹೆಸರಿನಲ್ಲಿ ಬೆಳೆಯುತ್ತಿರುವ ಮಗನಿಗೆ ಮತ್ತೊಬ್ಬರಿ ಮಗ ತಂದೆ ಆಗಬೇಕಪ್ಪ. ಅಲ್ಲ ಧರ್ಮಣ್ಣ ಸಾವ್ಕಾರ, ನಾನು ಹೋಗಿದ್ದು ಮನೆ. ಇಷ್ಟೊತ್ತಿಗೆ ಮಕ್ಕಳಾಗ್ಬಿಟ್ಟು ಗೊತ್ತಾಗಲು. ಶಂಕರ್, ಈ ರೀತಿ ನನ್ನ ಮಾತು ಚುಚ್ಚಬೇಡಪ್ಪ, ಮಾತು ಚುಚ್ಚಬೇಡ. ನಾನು ದಯವಿಟ್ಟು ನನ್ನ ತಂಗಿಗೆ ಬಾಳು ಕೊಡು. ನೋಡಿ ಧರ್ಮಣ್ಣ ಸಾವ್ಕಾರ, ನೋಡ್ ಶಂಕರ್, ನನ್ನ ಮುದ್ದಿನ ತಂಗಿ ನೀನು ಬಾಳು ಕೊಡ್ಲೇಬೇಕು. ಆಯ್ತು ಧರ್ಮಣ್ಣ ಸಾವ್ಕಾರ, ಆದ್ರೆ ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ನೀವು ಒಪ್ಪಿಕೊಂಡ್ರೆ ಮಾತ್ರ. ಶಂಕರ್, ನೀನು ಏನು ಹೇಳ್ತೀಯ ಅದನ್ನು ನಾನು ನೆರವೇರಿಸಿದ್ದ. ನನ್ನ ಸಾಕು ತಂಗಿಯನ್ನು ನೀನು ಮದುವೆ ಮಾಡಿಕೊಳ್ಳಬೇಕಪ್ಪ, ಮದುವೆ ಮಾಡಿಕೊಳ್ಳಬೇಕು. ನೋಡಿ ಧರ್ಮಣ್ಣ ಸಾವ್ಕಾರ, ಇಷ್ಟೆಲ್ಲ ಕೇಳ್ಕೋತಾರೆ ಅಂದ್ರೆ ನೀವು ಬಂಪರ್ ಆಟ ಕೊಡ್ತೀನಿ. ನಾನು ದಿನಾಲು ಕೊಡುತ್ತು ಮಾತಾಡೇ ನನಗೂ ನೀವು ದುಡ್ಡು ಕೊಟ್ರೆ ಮಾತ್ರ ಸೀತಾಳನ್ನ ಮದುವೆ ಮಾಡ್ಕೊಳ್ಬೇಕು. ಇಲ್ಲ ಅದಂದ್ರೆ ಇಲ್ಲ. ಶಂಕರ್, ಇಷ್ಟೆಲ್ಲ ಐಶ್ವರ್ಯ ಹೊಂದಿರುವಾಗ ನಿನಗೇನು ಕಡಿಮೆ? ನಿನಗೆ ಏನು ಬೇಕಾದ್ರೆ ಕೊಡುತ್ತೇನೆ. ಆದರೆ ನನ್ನ ಸಾಕು ತಂಗಿಯ ಸೀತಾಳನ್ನು ನೀನು ಮದುವೆ ಮಾಡಿಕೊಳ್ಳಲೇಬೇಕು. ಆಯ್ತು ಧರ್ಮಣ್ಣ ಸಾವ್ಕಾರ, ನಾನು ಮದುವೆ ಮಾಡ್ತೀನಿ. ಅವಳು ನಿನ್ನ ಸಾಕು ತಂಗಿ ಅಲ್ವಾ ಧರ್ಮಣ್ಣ ಸಾವ್ಕಾರ? ಹೌದಪ್ಪ, ನನ್ನ ಮುತ್ತಿನ ಸಾಕು ತಂಗಿ. ಹಾಗಾದ ನಿಮ್ಮ ಮುದ್ದಿನ ಸಾಕು ತಂಗಿ ಅವಳು. ಹೌದು. ಹಾಗಾದ್ರೆ ನೀವೇ ಮದುವೆ ಮಾಡ್ಕೊಳ್ಳಿ. ಶಂಕರ್, ಇದೇ ಮಾತನ್ನು ಯಾರು ಮಾತನಾಡಿದ್ರೆ ಅವರು ಎಲ್ಲವನ್ನು ಕಿತ್ತು ಕಿತ್ತು ಹಾಕುತ್ತಿದ್ದೆ. ಆದರೆ ಪರಿಸ್ಥಿತಿ ಹಾಗಿಲ್ಲ ಶಂಕರ್. ನೋಡು ಶಂಕರ್, ನಾನು ಹೇಳಿದಕ್ಕೆ ಮಾಡು. ದಯವಿಟ್ಟು ನನ್ನ ತಂಗಿಗೆ ಮದುವೆ ಮಾಡಿಕೋ. ನನ್ನ ತಂಗಿ ಅಂತವಲ್ಲ. ಈ ಧರ್ಮ ನಿನ್ನ ತಂಗಿ ಅಂದ್ರೆ ಸಂಸ್ಕಾರಯುತವಾದ ತಂಗಿ. ನೋಡಿ ಧರ್ಮಣ್ಣ ಸಾವ್ಕಾರ, ಹೊರಗಡೆ ಅಣ್ಣ ತಂಗಿ ಅಂತ ನಟಿಸಿ ಒಳಗಡೆ ಚಕ್ಕಂದ ಆಡುವ ಬಾಂಡ್ರೆ ಅಷ್ಟೇ ಇಲ್ಲ ಈ ಸಮಾಜದಲ್ಲಿ. ಅದು ನಾನು ತಂಗಿ ಮದುವೆ ಮಾಡ್ತೀನಿ. ನನ್ನ ತಂಗಿ ಬಗ್ಗೆ ಅಂತ ಮಾತುಗಳನ್ನ ಆಡಬೇಡ. ಅದನ್ನು ಎಚ್ಚರದಿಂದ ಹೇಳ್ತಿದ್ದೀನಿ ನಿಂಗೆ. ನೋಡು ಶಂಕರ್, ನಿನಗೇನು ಬೇಕು ಅಂತ ನಾನು ಕೊಡ್ತೀನಿ. ನನ್ನ ತಂಗಿ ನೀನು ಮದುವೆ ಮಾಡಿಕೊಳ್ಳಲೇಬೇಕು.
ಧರ್ಮಣ್ಣ ಸಾವ್ಕಾರ ನಾನು ದುಡ್ಡು ಕೊಟ್ರೆ ನೀವ್ ಯಾರು ಹೇಳ್ತೀರ ತಾಳಿ ಕಟ್ಟದೇನೆ. ಆಯ್ತಪ್ಪ ಕೊಡ್ತೀನಿ, ಮನೆಗೆ ಹೋಗೋಣ ನಡಿ. ಪಂಚಾಯತ್ ಇಲ್ಲೇ ಇಲ್ಲ, ಇವಾಗ ದುಡ್ಡು ಕೊಟ್ಟೇನೆ ನಾಳೆ ಹುಡುಕನ ಆಗಮಣ. ಶಂಕರ್ ಈಗ ನನ್ನ ಹತ್ರ ಹಣ ಇಲ್ಲ, ಮನೆಗೆ ಹೋಗೋಣ ನಡಿ, ಅಲ್ಲೇ ಕೊಡ್ತೇನೆ. ಆಯ್ತು ಹೋಗಿ ನಾನು ಯಾವಾಗ ಬರ್ಬೇಕು? ಶಂಕರ್, ನಾಳೆ ಮುಂಜಾನೆ 12 ಗಂಟೆಗೆ ಕಲ್ಯಾಣ ಮಂಟಪಕ್ಕೆ ಬರಬೇಕು. ನಾಳೆ ನಿನ್ನ ಮದುವೆ ತಪ್ಪಿಸಬಾರ್ದಪ್ಪ. ಇದು ಧರ್ಮನ ಪ್ರಶ್ನೆ, ಮನೆತನದ ಮಹತ್ವದ ಪ್ರಶ್ನೆಪ್ಪ. ಆಯ್ತು ಬರ್ತೀನಿ ಹೋಗಿ, 12 ಗಂಟೆಗೆ ತಾನೆ ಬರ್ತೀನಿ ತಪ್ಪಿಸಬೇಡಪ್ಪ, ತಪ್ಪಿಸಬೇಡ. ಆಯ್ತು ಆಯ್ತು. ಕುರುಕ್ಷೇತ್ರ ಅಂದ್ರು ಕುಡುಕರಿಗೆ ತಲೆ ಇರಲ್ಲ. ಕುಡುಕ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲ, ಆದ್ರೆ ಸ್ವಲ್ಪ ತಗೋಬೇಕು. ಜಾಸ್ತಿ ತಗೋದ್ರೆ ಎಲ್ಲ ಕೆಡಿಸಿಬಿಡುತ್ತೆ. ಈಗ ಕುಡುಕ ಶಂಕರ ಅಲ್ಲ, ಕುಬೇರ ಶಂಕರ. ದುಡ್ಡು ಬೇಕಾದ್ರೆ ಮಾವ ಧರ್ಮಣ್ಣ ಸಾವ್ಕಾರ, ಎಣ್ಣೆ ಬೇಕಾದ್ರೆ ದೇವೇಂದ್ರ. ಚಾಪುಡಿ ಸ್ಪೆಷಲ್ ಚಾಪುಡಿ ತೋರಿ ಚಾಪುಡಿ ನಾಳೆ ಚಾಪುಡಿ ಬರ್ರಿ ಕನ್ನಂದ ಉಂಟಿ ಸ್ಪೆಷಲ್ ಚಾಪುಡಿ. ಪರಿಸ್ಥಿತಿ ಈ ಡಾಕ್ಟರ್ ನೌಕರಿನ ಮಾಡಬಾರ್ದು ನೋಡ್ರಿ. ಅಲ್ಲೋ ವೀರಭದ್ರ, ಯಾಕೋ ಚಂದ್ರ ಏನತ್ತ? ನನ್ನ ಪರಿಸ್ಥಿತಿ ಯಾರಿಗೆ ಹೇಳಪ್ಪ, ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ ಅಂತದೇನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಅದು ಬಿಡು, ಹೆಂಗ ನಡೆದೈತಿ ನಿನ್ ಚಾಪುಡಿ ವ್ಯಾಪಾರ? ನನ್ನ ಚಾಪುಡಿ ಏನೋ ಚಲೋ ನಡೆದೈತಿ, ಆದ್ರೆ ಹಿಂಗ್ಯಾಕೋ ಗಂಡಸ ರಣ್ಯ ಹಂಗ ಅಳ್ಕೋತಿಲ್ಲ. ದೋಸ್ತ ಏನ್ ಹೇಳಿ ನಿನಗ, ನಮ್ಮ ಮ್ಯಾಗಿನ ಮನಿ ಮರ್ಲೋಗ ಡಿಸೆಂಟ್ರಿ ಐತಿ. ಡಿಸೆಂಟ್ರಿ ನಮ್ಮ ಕಮ್ಮಗಿ ಕುಂಟೋಣ ಕರ್ಯಾಕ ಬಂದ, ಹೋಗಿ ಒಂದು ಇಂಜೆಕ್ಷನ್ ಮಾಡಿ ಶಿಲಾನ್ ಹೆಚ್ಚಿ ಸರಿ ಬಿಡ್ದ ಮುಗಿ ಮಗನ ಸಲಾನ್ ಹಚ್ಚಿ ಟಿಕ್ 20 ಕೊಟ್ಟಿದ್ದಾಕಿ. ಏನು ಶಿಲಾನ್ ಹೆಚ್ಚಿನಿ ಸಲಾನ್ ಹಚ್ಚಿ ಸಾಯ್ತು. ಅದು ಹೆಂಗ ಅದು ಟೈಮ್ ಸುಮಾರ ಸಾಕು ಹೋಯ್ತು. ಮತ್ತ ಜನ ಎಲ್ಲ ಕೂಡಿ ನಾನು ದಮ್ಮಕ್ಕೆ ಬಡ್ದಂಗೆ ಬಡ್ದು ದೋಸ್ತ. ಮಗನ ಅದಕ್ಕೆ ಪ್ಯಾಂಟ್ ಹೋಗಿ ಚೈಟ್ ಒಂದು ಹೊಡೈತಿನಂದ ಅದೇನ್ ಮಾಡಿ ಅಲ್ಲ ಆ ಪ್ಯಾಂಟ್ ಏನ್ ಮಾಡ್ತೀವಿ? ಪ್ಯಾಂಟ್ ಸುದ್ದಿ ಕೇಳಲ್ಲ ಇಲ್ಲಿ. ಹೇಳ ನಮ್ ಚಡ್ಡಿ ಮೇಲೆ ಹೇಳಿ ಜ್ಯೋತಿ ಬಿದ್ದ ಮಗ ಪ್ಯಾಂಟ ಕಸ್ಕೊಂಡ್ ಮಗ ಇರ್ಲಿ. ಅದೇನ ಕಡೆ ಬಂದಿತ್ತಾನ ಗುಲ್ಗುಲ್ ಬಂದಿತ್ತ ಕಡೆ ಇಲ್ಲಿ ಮಣ್ಣಿ ಗುಲ್ಗುಲ್ ಅದ ನೀನು ಅದನು ಅಂಡ ಕರಿ ಬಾಯಿ ಅಲ್ಲಲ್ಲ ಆ ಹುಡುಗಿ ಕಾಳಾಗಿದೆ ಮಗನ. ಆ ಹುಡುಗಿ ಅಂತ ನಿನ್ನೇನ್ ಕೆಲಸ ಐತೆ ದೋಸ್ತ? ನಮ್ದು ಉದ್ಯೋಗ ಬರೋದ ಏನ್ ಮಾಡೋದ ಬಿಡೋದ ಇಂಜೆಕ್ಷನ್ ಮಾನ್ಯ ಮಠ ಮಧ್ಯಾಹ್ನದಾಗ ಬಂದ ದೋಸ್ತ. ಅವಾಗ ಬಿಸಿಲಾಗ ಒಂದ್ ಮಾಡಿ ಕಳ್ಸಿನಿ. ಏನ್ ಮಾಡಿ ಕಳಿಸಿದಿ? ಇಂಜೆಕ್ಷನ್ ಹಂಗ ಹೇಳಕೋ, ಬಿಸಿಲಾಗ ಮಾಡಿ ಕಳಿಸಿನಿ ಏನೋ. ಮತ್ತ ರಾತ್ರಿ 10 ಗಂಟೆಗೆ ಬಂದ ಡಾಕ್ಟರ್ ಸಾಹೇಬ್ರ ಕಡಿಮೆ ಆಗಿಲ್ರಿ, ಇನ್ನೇನ್ ಮಾಡಬೇಕಂದ್ರ ನಾನು ಬಿಟ್ಟ ಬಿಸಿಲಾಗ ನಾನು ಗಡಬಡಿ ಮಾಡೀನಿ. ಡೂಸಿಗೆ 2-3 ಸರಿ ಇಂಜೆಕ್ಷನ್ ಮಾಡ್ರೆ ಹೆಂಗೋ? ಅದು ಇಂಜೆಕ್ಷನ್ ಪವರ್ ಐತಿ, ಪವರ್ ಇಂಜೆಕ್ಷನ್ ಎಷ್ಟು ಪವರ್ ಐತಿ? ಮತ್ತೆ 10 ಗಂಟೆಗೆ ಅವಾಗ ಕಮ್ಮಗ ಮಾಡಿ ಕಳ್ಸಿನಿ ಎಲ್ಲ ಅದ್ರ ರೊಕ್ಕನ ಕೊಟ್ಟಿಲ್ಲೋದು ಅದಕ್ಕೆ ಕೇಳಿ. ಈ ಮಗ ಡಾಕ್ಟರ್ ನಮ್ಮ ಹುಡುಗಿಗೆ ಚುಚ್ಚಾನಂದ್ರ ಇವನು ಆದ್ರಿಲ್ರಿ. ಅಲ್ಲೋ ವೀರಭದ್ರ, ಏನು ಒಟ್ಟ ಅಂತೀಯಲ್ಲ? ಏನಿಲ್ಲೋ, ಆ ಹುಡುಗಿಗೆ ಇಂಜೆಕ್ಷನ್ ಸಲಾನ ಮಾಡಿದನಂದ್ಲ, ಅದ್ರ ಬಿಲ್ ಎಷ್ಟಾಗಿದೆ?
ನೋಡ ದೋಸ್ತ ನಮ್ಮ ಮನುಷ್ಯ ಅಂತ ಹೇಳಿ ಕೇಳೋಣ ಹಾ ಅಕ್ಕಿ ರೊಕ್ಕ ಕೊಡಾಕ ಹಾ ನೀನು ಸ್ವಾದ್ರ ಮಾವನ ಮಗಳು ಏನು ಸ್ವಾದ್ರ ಸಸಿನು ಏನು ಲವರು ಏನ ಸ್ಟೆಪ್ನಿನು ಇಲ್ಲೋ ಆಕೆ ನಾನು ಸೋದರ ಸೊಸಿಲೆ ಮತ್ತ ಅದ್ರಾಗ ಈಗ ಬೈಕ್ ಎಮರ್ಜೆನ್ಸಿ ಟೈಮ್ ಮತ್ತ ಅದು ಅದೇನಲ್ಲ ಆಕೆ ನಾನು ಸೋದರ ಸೊಸಿನ ಹೋಗ್ಲಿ ಬಿಡ್ಲಿ ಬಿಲ್ ಲೇಟ್ ಆಗಿತ್ತು ಬಿಲ್ಲ ದೋಸ್ತ ನೀ ಸ್ವಾದ್ರ ಸಸಿ ತಿಳ್ಕೊಕೆ ಅದು ಸ್ವಾದ್ರ ರೊಕ್ಕ ನೀ ಕೊಡ್ತೀಯ ಅಂತ ಹಂಗಾರ ಹಾ ನಾನೇ ಕೊಡ್ತಾನಲ್ಲ ಬಿಲ್ ಲೇಟ್ ಹೇಳಿ ಮನ್ನಿ ಮಧ್ಯಾಹ್ನದಾಗೆ ಮನೆ ನೋಡ ಅದು 350 ಮಧ್ಯಾಹ್ನದಾಗ ಮಾಡಿದ್ದು 350 ಹೌದು ಮತ್ತೆ ರಾತ್ರಿ ಮಾಡಿದ 550 ಅದ್ಯಾಕೆ ಹೆಚ್ಚು ಅದ ರಾತ್ರಿ ಕಮ್ಮಗ ಮಾಡಿದನು 2 ಸಲ ನಿಂತಿದ್ದಿ 2 ಸಲ ಏನು 2 ಸಲ ಏನಕ್ಕೆ 550 ಒಂದು ಸಲ ಏನಕ್ಕೆ 350 ಅಂತ ನಿಂದ ಭಾಳ ತುಟ್ಟಿ ಆದ ಮಗನ ಈ ನನ್ನ ಚಂದ್ರಮಾವ 150 ರೂಪಾಯಿ ಸಲ ನಸ್ತ ಅವ್ರ ಹತ್ತಾರ ಅಂದ್ರೆ ಅವ್ರ ನಂದು ಸ್ಪೆಷಲ್ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾ ನಾ ಅದ್ರ ಲೇಡೀಸ್ ಸ್ಪೆಷಲ್ ಡಾಕ್ಟರ್ ಸಮಾಧಾನ ಮಾಡ್ತಾನೆ ಅದಕ್ಕೆ ಹೇಳಿವಪ್ಪ ಹೋಗ್ಲಿ ಬಿಡ ರೊಕ್ಕ ತಗೋ ಹೇಳ್ತೇನೆ ಬಪ್ಪರೆ ರೊಕ್ಕ ಕೊಡಬೇಡ ರೊಕ್ಕ ಕೊಡಬೇಡ ರೊಕ್ಕ ಕೊಡಬೇಡ ರೊಕ್ಕ ರೊಕ್ಕ ತಗೋ ಆ ಹುಡಿ ಕೊಟ್ರ ಒಟ್ಟ ನಾ ಕೊಟ್ರ ಒಟ್ಟ ಹಿಡಿ ಬಪ್ಪರೆ ಕಂತ್ರಿ ಚೌಳಿಕಾಯಿ ನನ್ನ ಮಗನ ಅಕ್ಕಿ ಬದ್ನಿ ಅಕ್ಕಿ ಪಟಾಸವ ಅಲ್ಲೋ ಮಗನ ನಿಂಗ ಏನ ಚಡ್ಡಿ ಹಾಕೊಳಕ್ ಬರಂಗಿಲ್ಲ ಚಡ್ಡಿ ನೀ ಅಕ್ಕಿ ಬಾಡಿ ಸರ್ದಾರ ಹಾಕಿ ಚಡ್ಡಿನ ನನ್ನ ಮುಂದೆ ಬಚ್ಚಾನಿ ಬಚ್ಚೆ ಅನ್ನಬೇಡ ನನಗೆ ಬಚ್ಚೆ ಅನ್ನಬೇಡ ಈಗಿನ ಹುಟ್ಟಿದ ಗಂಡು ಕೂಸು 3 ತಾಯಿನ ಅಂದ್ರೆ ಅಲ್ಲಿಯೂ ಅಂತೈತಿ ಅದ್ರ ನಾ ಬಚ್ಚೆ ಅಂತೀವಿ ಐ ಲವ್ ಯು ಅಂತೈತಿ ಬತ್ತು 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 ನೋಡ ರತ್ನ ಅಲ್ಲ ರತ್ನ ಇರೋದು ಬೇಕೇ ರತ್ನ ಅದ ನೀನು ರತ್ನ ಅಂತಿ ನೀವು ರತ್ನ ಅಂತಿ ಹಂಗ ಹಿಂಗಾಗ ಒಬ್ರು ಮಾತಾಡು ನಮ್ಗೇನ್ ತಿಳಿದ ಹುಡಿ ಅದೇನ ಅಂಗಡಿಯಾಗ ಬಂಬಿ ಮಾಡಿರೇನ ಅಲ್ಲ ಈ ನಮ್ಮನೆ ಜಗ್ಗ್ಯಾಡಿದ್ರೆ ಯಾರ ಕಡೆ ಹೋಗಿಲ್ಲ ರತ್ನ ನೀ ನನ್ನ ಕಡೆ ಬರ್ಬೇಕು ನಿನ್ನ ಕಡೆ ನೀವಿಬ್ಬರು ಬೇಕು ಬಂಗಾರಪ್ಪನ ಕಡೆ ಹೋಗ್ತಾರೆ ಮುದಕಾಲ ಚಿಂತಿಲ್ಲ ಅವನ ಕಡೆ ಏ ಅವನ ಬರಾಕತ್ತ ನೋಡಲ್ಲ ಯಾವ ಬಂದ ಬಂಗಾರ ಬಂದಪ್ಪ ನಮ್ಮ ಮಗ ನಾ ಬಡ್ಡಿ ಬೇರೆ ಕೊಡೋದು ಸುಳಿ ಮಗಂದ ಈ ಬಂದಪ್ಪ ಇವ ಈಗ ಸಣ್ಣ ಚಾಲು ಆಗಿತ್ತು ಅಂತದ್ರಾಗ ಆಟದಾಗ ಅಡ್ಸೋಣ ಬಂದು ಬರ್ರಿ ನಮಸ್ಕಾರ ರೀ ಬಂಗಾರಪ್ಪನವ್ರ ಆ ಕಡೆ ಏನ್ ನೋಡ್ತೀವಿ ನಮ್ಮ ಮಗನ ಈ ಕಡೆ ನೋಡ್ರಿ ಏ ರತ್ನ ಚಾ ಪುಡಿ ಅಪ್ಪ ನಾ ಮಾಡತ್ತೇನೆ ಅಂದ್ರೆ ನೀ ತಗೊಂಡ್ ಮನೆಗೆ ಹೋಗ್ಬೇಡ ಅಲ್ಲೇ ಚಾ ಮಾಡಬೇಕಂತ ಚಂದುಳಿ ಚೆಲುವೆ ಇವಳನ್ನ ಮದುವೆ ಮಾಡ್ಕೊಂಡ ಇವಳ ಹಿಂದೆ ಯಾರು ನಾಯಿಗಳು ಏನು ಇತ್ತಲ್ಲ ಇವತ್ತರ ಜಲ ಸೋರ್ಸಲಿಲ್ಲ ಅಂದ್ರೆ ನಾ ಯಾರಂತ ನಿಮ್ಗೆ ಗೊತ್ತೈತ್ಲ ಯಾಕೆ ತಮ್ಗೊಡ್ರೆ ಹಿಂಗ್ಯಾಕೆ ಹುಡ್ಕೋತೀರ ಇದನ್ನ ನಾ ಹೇಳಿಲ್ಲ ಮತ್ತೆ ಯಾರು ಹೇಳ್ರಿ ನೀನು ಯಾವ್ದಕ್ಕೊಂದು ನಾಟಕ ಇತ್ತು ಮಣ್ಣು ಕರ್ಗಾವ್ ಹೋಗಿರೇನ್ರ ಯಾವ್ದು ಕರ್ಗ ಅದು ನೋಡಿದ್ರೆ ಅಲ್ಲೇ ಐತಲ್ಲ ಸಾರಾಪುರದ ಸಾರಾಪುರಕ್ಕ ನಾವು ಡ್ಯಾನ್ಸ್ ಮಾಡಿ ನೋಡಿ ಮುಂದೆ ವಿಲನ್ ಹೇಳಿದ್ದು ವಿಲನ ಅಲ್ರಿ ಬಂಗಾರಪ್ಪನವ್ರ ಆಟದಾಗ ಅಡ್ಸೋಣ ಬಂದಾಗ ಏನ್ ಬಂದಿರಿ ನೀವು ಅಲ್ಲಿ ಎಂತ ಚಂದ ನಡೀತು ಬರ್ತೀನಿ ಟಾಟಾ ನಿಂತಾರೆ ನಿಲ್ಲು ಒಟ್ಟೆ ಸಿಕ್ಕಿರ್ಲಿಲ್ಲೋ ನಿಲ್ಲು ಹೋಗ
ಅಲ್ಲೋ ಅಲ್ರಿ ಅವನು ಕೈಗೆ ಬಂದು ತುತ್ತ ಬಾಯಿಗೆ ಸಿಗಲಿಲ್ರಿ ಮಗನ ಕೈ ಬ್ಯಾಟಿ ಹಿಡ್ದಿಲ್ರಿ ತಪ್ಪಿಸ್ಕೊಂಡು ಹೋಗ್ತ ನಾ ಸಿಗಲಿ ಮಗನ ಸಿಗ ದುರ್ವ ಮರಗವನ್ನ ಆಟ ಆಡಿ ಬರ್ತಾನೆ ನನ್ನ ಏನು ಯಪ್ಪ ಏನ್ ದುಡ್ಡು ಆಟ ಆಡ್ತಾನಂತಿ ಹುಡುಗಿಲೆ ಹುಡುಗಿ ಎಲ್ಲೈತೆ ಇಲ್ಲೇ ಐತಲ್ಲೋ 6 ಫೂಟ್ ಎತ್ತರ 3 ಫೂಟ್ ಆಗಲ್ಲ ನಿನ್ನ ವಯಸ್ಸು ಐತೆ 60 ವಯಸ್ಸು ಅದನ್ನ ನಾವು ಏನಾರ ಮಾಡಿ ಕಟ್ಟಪಟ್ಟಿ ಮಾಡಿ ನಾವು ಹಿಡ್ಕೋಬೇಕಂದ್ರೆ ಮತ್ತೆ ಆ ಹುಡುಗಿ ಹುಡುಗಿನ ದಿಬಾ ಮಾಡಿ ಹೆಚ್ಚು ಕಡೆ ಏ ನನ್ನ ವಯಸ್ಸೇನೋ ಮಗನ ನೀನ್ ಅಲ್ಲೋ ನಿನ್ನ ಎಟ್ಟ ವಯಸ್ಸಿಗ 60 ನನಗೆ ಎಟ್ಟ ನನಗೆ ಎಟ್ಟ ಹೇಳ ಈಗ 25 21 22 ಅಲ್ಲೋ ನಿನ್ನ ಅವನು ನಾ ಮಾಡ್ಕೊಂಡು ಹುಡುಗಿ ನೀ ಮತ್ತೆ ಅದನ್ನ ನೋಡಿ ಗುಣಗುಣ ಮಾಡಿದೆ ಅಂದ್ರ ಹಿಂಗಾಗಿ ನಮ್ಮ ಅವನು ಅಳು ಮಾಡ್ತೀವಿ ಈಗ ಮತ್ತೆ ಇದು ಕಂಡು ಬೈತಿ ನಿಮ್ಮ ಹಿಂಗ ಬಂದು ನೀವು ಮಾಡಿಲ್ಲಪ್ಪ ಅವ್ರು ನಿಮ್ಮ ಮಗು ಏನ್ ಮಾಡಿ ಗೊತ್ತ ಮ್ಯಾಲ ನಿನ್ನವ್ ನೀ ಹಾಕಿನಿ ಹಂಗ ಕೊಂದಿರ್ಲಿ ಇಂಥ ಸಂಬಂಧ ಮಾಡೋ ಹುಡುಗಿ ಹಾಕಿದೀನಿ ಅಂತ ಮಾಡಿಲ್ವ ಈಗ ಹಂಗ ಆತು ಅದೇನ ತಪ್ಪು ಆಗೈತಿ ಈಗ ನನ್ನ ವಯಸ್ಸೈತೆ ಮತ್ತೆ ಇನ್ನೊಂದಿಟ್ಟು ಅಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾವ ಹಿಂದಾಸಿ ಮತ್ತೊಂದು ನೋಡಿ ಮಾಡೋಂತವ ಏಯಪ್ಪ ವಯಸ್ಸು ಎಷ್ಟು 65 ಈಗ ಯಾವ ಕಾಲ ಬೈತ್ಕೋತೀನಿ ಈಗ ಕರೋನಾ ಬಂದಾಗ 60 10 ಅಲ್ಲಿಗೆ ಪಟ್ಟಕ್ಕ ನೀ ಎಲ್ಲಾ ಮಾಡಿ ಮುಗಿಸಿದಿ ಮತ್ ಈ ಹೊರತಾತ್ರ ಇನ್ನೊಂದು 65 ಬುದ್ಧಿ ಐತೆ ನಿನಗ ನಿನ್ನಂಗ 40 ವರ್ಷದಿಂದ ಬೆಳೀತಿದ್ದಲ್ಲ ಆ 2 ತಿಂಗಳು ಬೆಳಿ ಬಂದದ್ದು 2 ತಿಂಗಳಿಗೆ ಬೆಳಿ ಬಂದದ್ದು ಬೆಳಿ ತಿಂದದೈತು ಬೆಳಿ ಅಂತಾತ್ರ ಈ ಫಿಗರ್ ಏನು ಬಗರ ಕಿಂತ ಬೆಳಿತೀನಿ ನಿನ್ನ ವಯಸ್ಸು ಯಾವ ಒಂದು ಸಿಗ್ತಾವ ನೋಡ್ತಂತ ಸಿಗ್ತಾವು ಈಗ ನೋಡಿ ನೀನು ಹಿಂದೆ ಸೈಡಿ ನೋಡಿಕ್ಕೆ ನಾನು ನಂದು ಪಟ್ಟ ಹೋಗಿನಿ ನಾನು ಕೊಟ್ಟ ರೊಕ್ಕ 3000 ಏಯಪ್ಪ ಗಾಡ್ಯಾಗ ಊಟ ಚಲೋ ಇರ್ತದ ಬಡ್ಕೊಂಡಂಗ ಆತ ಕಾಕ ಬಂಗಾರಪ್ಪನವ್ರ ನಾ ಗ್ಯಾರಂಟಿ ನಿಮ್ಮ ಅವ್ರ ನಿಮ್ಮ ಅಪ್ಪ ನೀ ಕೊಡ್ತಾನ ಆ ಹುಡುಗಿ ರತ್ನ ಅಂತ ಹುಡುಗಿ ಅಲ್ಲ ಗ್ಯಾರಂಟಿ ಹುಡುಗಿ ಭಾರಿ ಅದಾಳ ಇಲ್ಲಯ್ಯಪ್ಪ ಕೊಡ್ತಾ ನಾವು ಏಯಪ್ಪ ಕೊಟ್ಟ ಹೋಗಿ ನಿಮ್ಮ ಅವನು ಹೋಗಿಲ್ಲ ಇರ್ಲಿ ನಮ್ಮ ಹುಡುಗಿ ಏನೋ ನಿನ್ನ ಮ್ಯಾಲ ಏನೋ ಮಾಡಿ ಜಾಡನತ್ತ ನಾಳೆ ಬರ್ತಾನ 6 ಕೊಟ್ಟ ಹೋಗ್ಬೇಕ ಕೊಡ್ತೆ ಬರ್ಲೆ ಬರ್ಲೆ ರತ್ನ ನಾಪ್ಪನಂತೂ ಹೇಳಿ ಕಳಿಸಿ ನಾನು ಕಳಿಸಿದೆ ಬಾಪ್ ನೀನು ಹೇಳಿ ಕನಿಕಾ ಕೂರಿಸಿ ಅವನ ಮ್ಯಾಲ ಮತ್ತ ನಿನ್ನ ಸಲುವಾಗಿ ನಾನು ಹುತ್ತನಾಗಿ ತಿರ್ಗಾಕತ್ತಾನ ನನ್ನ ಮದುವೆ ಆಗ್ತೀನಿ ಹೇಳಿಬಿಟ್ಟು ನಾನು ನನ್ನ ಮುದ್ದಿನ ಗಂಡ ಅವನ ಬಕ್ರ ಮಾಡೀನಿ ಈಗ ಇದು 3ನೇದ ಬೆಳಕರ್ದಿಂದ इथं वाट बघून बघून 2 वर्ष झालं आता पडल्या बघ रे पोरगी आता पडल्या बघा ए रत्ना ನಿಜ ಹುಡುಗಿ ಏನಾಗ ತಾವು ಮಾಡ್ತೀನೋ ಇಲ್ಲ ಮಾಡ್ಬೇಕು ಅದಲ್ಲ ಕರಿ ಕಂಬಳಿ ನೀ ಹಾಸ ಯಾವ ಬೇಕಿಲ್ಲ ಕರಿ ಕಂಬಳಿ ಹಾಸ ಅದು ಕೇಳಿನ ಅದು ಒಂದಾನೊಂದು ಕಾಲ ನನ್ನ ಫೇವ್ರೇಟ್ ಇರ್ತದ ಈಗ ಒಟ್ಟ ಸಾಂಗ್ ಅಂದ್ರೆ ಆಗಂಗಿಲ್ಲ ಈಗ ಯಾವ ಜಮಖಾನ್ ಮೈತ ಮತ್ತ ಯಾವ್ದು ಜಮಖಾನ ಯಾವ್ದು ಹಾಡ್ತಾರೆ ಜಮಖಾನ ಇಲ್ಲ ಇದು ತಾಡಪತ್ರೆ ನಮ್ಗೆ ಯಾವ್ದಾದ್ರು ನಡೀತೆ ನೀ ತಲೆ ಕೊಡ್ಕೋಬೇಡ ಯಾವ್ದಾದ್ರು ನಡೀತೆ ಕಂಬಳಿ ಗುಡುಕನೆ ಹಾಸು ಕಂಬಳಿ ಗುಡುಕನೆ ಹಾಸು ಮಾಡೋದು ಟೈಮ್ ಪಾಸ್ ಕರಿಕರವ ಕೊಡತೇನೆ ನೀ ಬಾರತೋ
ನೋಡಿ ಬರುತ್ತದೆ ಆಸೆ ಮಾಡೋದು ಟೈಮ್ ಪಾಸ್ ಪಾರಲ ಬಾರಿ ಮಕ್ಕಳದ ಒಂದು ಹೊತ್ತಿ ಕೇಳದೆ ನಮ್ಮ ಸ್ವಾರ್ಥಕ್ಕ ನಿನ್ನ ಮಾತು ನನ್ನ ತೊಲೆ ಕೆಡಿಸಿ ಹುಡುಗಿಯ ಹಾಕೋದು ತಲಗೂಡಿ ಬಂದೋದು ಬರುತ್ತದೆ ಆಸೆ ಮಾಡೋದು ಮುಗಿದಿಲ್ಲ ಮಾಲಕ್ ಬೈಯಾಕತ್ತಾನ ಬಾ ಎರಡೂವರೆ ಆಗೈತೆ ಮಲಗ ಹಲೋ ಬರ್ತನ ತಿಳಿಯ ಹುಡುಗಿ ಬೇರತಿ ಬಂಗಾರ ಬರಲಿ ಈ ಮುಖಂಡನ ಕೆನ್ನೆಗೆ ಕೈ ಮಾಡಿದ ಸೀತೆಯ ಮದುವೆ ಶಂಕರ್ ನಾನು ಉಂಡು ಸಹಿಬೇಕಾದ ಸೀತಾಳ ಸುಖ ಅನುಭವಿಸಿದೆ ಆ ದ್ರೋಹಿ ಹಸಿದ ಗಾಯದ ಮೇಲೆ ಮೆಣಸಿನ ಪುಡಿ ಇರಿಸಿ ನನ್ನ ಸಿಟ್ಟನ್ನು ಎತ್ತಿಗೆ ಇರಿಸಿದೆ ಇನ್ನು ಮುಂದೆ ನನ್ನ ರೋಮ ರೋಮಗಳಲ್ಲಿ ಪುಡಿದೇಯುತ್ತದೆ ಸೇಡಿನ ಜ್ವಾಲೆ ಈ ಶಂಕರ್ ಈ ಹೆಪ್ಪುಲಿ ಅರಮನೆಗೆ ನೀನೊಂದು ಸಣ್ಣ ಪ್ರಾಣಿ ನಿನ್ನನ್ನು ಕೊಂದು ತಿನ್ನುವುದು ಕ್ಷಣ ಮಾತ್ರ ಧರ್ಮದ ಸಾರ್ವಜನಿಕರ ಸಮೂಹದಲ್ಲಿ ನನಗೆ ಚಾಟಿ ಏಟನ್ನು ಹಾಕಿ ಅವಮಾನ ಮಾಡಿದ ಸೇಡಿನ ಜ್ವಾಲೆ ನನ್ನ ಜ್ವಾಲಾಮುಖಿ ವಿಕೋಪದಿಂದ ಪುಟಿದೇಳುತ್ತದೆ ನನಗಾದ ಅವಮಾನದ ಸೇಡಿಗಾಗಿ ಆ ಕುಡುಕನನ್ನು ಸೂತ್ರವಾಗಿಟ್ಟುಕೊಂಡು ಈ ಧರ್ಮದ ಧರ್ಮಸ್ಥಾನಕ್ಕೆ ಧನಂಜಯ ಚಕ್ರವರ್ತಿಯಾಗಲೇಬೇಕು ಅದಕ್ಕಾಗಿ ಹಾಕುವೆ ಮೋಸದ ಜಾಲ ಆಗ ತಿಳಿಯುವ ದೇವರನ್ನ ಕಲೆ ಧರ್ಮನ ನಿನ್ನ ತಮ್ಮನ ಕೈಯಿಂದ ಭಾರತೀಯ ಕೊರಳಿಗೆ ತಾಳಿ ಕಟ್ಟಿಸಿ ಆ ಕಟ್ಟಡದಲ್ಲಿ ಅವಳನ್ನು ನೂಕಿ ನಿನ್ನ ಆತು ತಪ್ಪಿಸಿಕೊಳ್ಳುವೆ ಹೇಗಿದೆ ನನ್ನ ಪ್ರೇಮ ಪ್ರಕೋಪದ ಸಿಡಿಮಿಂಚು